ಈ ಮ್ಯಾಚ್ ಆಡ್ತಾರೆ, ನೆಕ್ಸ್ಟ್ ಮ್ಯಾಚ್ಗೆ ಫಾರ್ಮ್ಗೆ ಬರ್ತಾರೆ ಅಂತ ನೋಡಿದ್ದು. ಆದರೆ ರಿಷಬ್ ಪಂತ್ ನಸೀಬು ಮಾತ್ರ ಬದಲಾಗ್ತಾ ಇಲ್ಲ. ತಾವು ಆಡ್ತಾ ಇಲ್ಲ, ತಂಡವನ್ನು ಕೂಡ ಗೆಲ್ಲಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇಲ್ಲಿ ಪಂತ್ ಫೇಲ್ಯೂರ್ಗೆ ಅವರೊಬ್ಬರೇ ಕಾರಣ ಅಲ್ಲ. ಲಕ್ನೋ ಸೂಪರ್ ಜೈಂಟ್ಸ್ನ ಮಾಲೀಕ ಸಂಜೀವ್ ಗೋಯಾಂಕ ಕೂಡ ನೇರ ಹೊಣೆ. ಅದು ಹೇಗೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಿಷಬ್ ಪಂತ್ ಸಾವನ್ನೇ ಗೆದ್ದು ಬಂದಂಥ ಛಲದಂಕಮಲ್ಲ. ತಿಂಗಳುಗಟ್ಟಲೆ ನಡೆಯೋಕ್ಕೂ ಕೂಡ ಕಷ್ಟಪಟ್ಟವನು ಕ್ರಿಕೆಟ್ ಜಗತ್ತೇ ಅಚ್ಚರಿಗೊಳ್ಳುವಂತೆ ಕಂಬ್ಯಾಕ್ ಮಾಡಿದ್ರು. 2024ರ IPLನಲ್ಲಿ ಆರ್ಭಟಿಸಿ ಆ ಬಳಿಕ ಟೀಮ್ ಇಂಡಿಯಾದಲ್ಲೂ ಕೂಡ ಸದ್ದು ಮಾಡಿದ್ರು. 2025ರ IPLಗೂ ಮುನ್ನ ಮೆಗಾ ಹರಾಜಿನಲ್ಲಿ ಬರೋಬ್ಬರಿ 27 ಕೋಟಿ ರೂಪಾಯಿಗೆ LSG ತಂಡವನ್ನು ಸೇರೋ ಮೂಲಕ ಇತಿಹಾಸದಲ್ಲೇ ಅತಿ ದುಬಾರಿ ಆಟಗಾರ ಎನಿಸಿಕೊಂಡಿದ್ರು. ಅಲ್ಲಿವರೆಗೆ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು. ಆದರೆ ಲಕ್ನೋ ತಂಡವನ್ನು ಸೇರಿದ್ದು ಲತ್ತೆ ಹೊಡೆದಂಗಾಗಿದೆ. ಕಂಪ್ಲೀಟ್ ಡಮ್ಮಿ ಪೀಸ್ ಆಗಿದ್ದಾರೆ. ಬ್ಯಾಟ್ ಬೀಸೋದಿರ್ಲಿ, ಕ್ರೀಸ್ನಲ್ಲಿ 10 ನಿಮಿಷ ನಿಲ್ಲೋದೇ ದೊಡ್ಡದು ಅನ್ನಂಗಾಗಿದೆ. ಪಂತ್ರ ಈ ಕಳಪೆ ಬ್ಯಾಟಿಂಗ್ ಅವರ ಕ್ರಿಕೆಟ್ ಕರಿಯರ್ನೇ ದೊಡ್ಡ ಡ್ಯಾಮೇಜ್ ಮಾಡ್ತಾ ಇದೆ. ನಿರ್ಣಾಯಕ ಪಂದ್ಯದಲ್ಲೂ ಕೈಕೊಟ್ಟ ರಿಷಬ್ ಪಂತ್. ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಈ ಸೀಸನ್ ಅಲ್ಲಿ ಹೇಳಿಕೊಳ್ಳುವಂತ ಪ್ರದರ್ಶನವನ್ನೇನು ನೀಡಲಿಲ್ಲ. ಈವರೆಗೂ 12 ಪಂದ್ಯಗಳನ್ನು ಆಡಿ 5 ಪಂದ್ಯಗಳನ್ನಷ್ಟೇ ಗೆದ್ದಿದೆ. ಲೀಗ್ ಹಂತದಲ್ಲಿ ಇನ್ನ 2 ಮ್ಯಾಚ್ಗಳು ಬಾಕಿ ಇದ್ದು ಅದಾಗಲೇ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಾಗಿದೆ. ಅದರಲ್ಲೂ ಸೋಮವಾರ ಹೈದರಾಬಾದ್ ವಿರುದ್ಧದ ಮ್ಯಾಚ್ ಲಕ್ನೋ ಪಾಲಿಗೆ ಮಸ್ಟ್ ವಿನ್ ಗೇಮ್ ಆಗಿತ್ತು. ಆ ಪಂದ್ಯವನ್ನ ಗೆದ್ದಿದ್ರೆ ಪ್ಲೇ ಆಫ್ ರೇಸ್ನಲ್ಲಿ ಇನ್ನೂ ಕೂಡ ಜೀವಂತವಾಗಿ ಉಳ್ಕೊಳ್ತಿದ್ರು. ಆದರೆ ಈ ಮ್ಯಾಚ್ನಲ್ಲಾದರೂ ಪಂತ್ ಫಾರ್ಮ್ಗೆ ಬರ್ಬೋದು, ಒಳ್ಳೆ ಪ್ರದರ್ಶನ ನೀಡಬಹುದು ಅನ್ನುವಂಥ ನಿರೀಕ್ಷೆ ಸಾಕಷ್ಟು ಅಭಿಮಾನಿಗಳಲ್ಲೂ ಕೂಡ ಇತ್ತು. ಬಟ್ ಪಂತ್ ಆಸ್ ಯೂಶುವಲ್ ಈ ಮ್ಯಾಚ್ನಲ್ಲೂ ಕೂಡ ಅಟ್ಟ ಫ್ಲಾಪ್ ಆದರು. 3ನೇ ಸ್ಲಾಟ್ನಲ್ಲಿ ಕ್ರೀಸ್ಗೆ ಬಂದಂಥ ಪಂತ್ 7 ರನ್ಗಳಿಗೆ ಇನ್ನಿಂಗ್ಸನ್ನು ಮುಗಿಸಿದರು. ಈತ ಪಂತ್ ಔಟ್ ಆಗಿದ್ದು ಅತ್ತ ತಂಡದ ಮಾಲೀಕ ಸಂಜೀವ್ ಗೋಯಾಂಕ ತಾಳ್ಮೆ ಕಳ್ಕೊಂಡಿದ್ರು. ರಿಷಬ್ ಪಂತ್ ಔಟ್ ಆಗ್ತಾ ಇದ್ದಂತೆ ಬಾಲ್ಕನಿಯಲ್ಲಿ ನಿಂತು ಮ್ಯಾಚ್ ನೋಡ್ತಿದ್ದಂಥ ಗೋಯಾಂಕ ಅಲ್ಲಿಂದ ಹೊರಟೆ ಹೋಗಿದ್ರು. ಸೊ ಅಲ್ಲಿ ಗೋಯಾಂಕ ಕಂಪ್ಲೀಟ್ ಆಗಿ ಡಿಸಪಾಯಿಂಟ್ ಆಗಿರೋದು, ಹಾಗೆ ಸಿಟ್ಟಾಗ್ತಾ ಇರೋದು ಎದ್ದು ಕಾಣಿಸ್ತಾ ಇತ್ತು. 12 ಮ್ಯಾಚ್, 1 ಅರ್ಧ ಶತಕ, 135 ರನ್. ಒಂದೇ ಮ್ಯಾಚಲ್ಲಿ ಸೆಂಚುರಿ ಹೊಡೆಯುವಂಥ ಕೆಪಾಸಿಟಿ ಇರುವಂಥ ಆಟಗಾರ ರಿಷಬ್ ಪಂತ್. ಆದರೆ ಈ ಸೀಸನ್ IPLನಲ್ಲಿ 12 ಮ್ಯಾಚ್ಗಳನ್ನು ಆಡಿದ್ರು ಕೂಡ ಕಲೆ ಹಾಕಿರುವಂಥ ರನ್ಸ್ ಜಸ್ಟ್ 135 ಅಷ್ಟೇ. 11 ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿರುವಂಥ ಪಂತ್ 1 ಸಲ ಮಾತ್ರ ಅರ್ಧ ಶತಕ ಗಳಿಸಿದ್ದಾರೆ. 2 ಸಲ ಡಕೌಟ್ ಆಗಿದ್ದಾರೆ. ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ 63 ರನ್ ಬಾರಿಸಿದ್ದು ಬಿಟ್ರೆ ಉಳಿದೆಲ್ಲ ಪಂದ್ಯಗಳಲ್ಲೂ ಕೂಡ ಫೇಲ್ಯೂರ್ ಆಗಿದ್ದಾರೆ. ಈ 11 ಪಂದ್ಯಗಳನ್ನು ಸೇರಿದ್ರು ಕೂಡ ಪಂತ್ ಬ್ಯಾಟಿಂದ ಬಂದಿರೋದೇ 135 ರನ್ಸ್ ಮಾತ್ರ. ಇನ್ನು ಕ್ಯಾಪ್ಟನ್ಸಿ ಕೂಡ ಅಷ್ಟೇನು ಎಫೆಕ್ಟಿವ್ ಆಗಿ ಕಾಣ್ತಾ ಇಲ್ಲ. ಮೊದಲೆಲ್ಲ ಮೈದಾನದಲ್ಲಿ ಜಾಲಿಯಾಗಿ ಇರ್ತಾ ಎದುರಾಳಿ ಆಟಗಾರರ ಕಾಲೆಳಿತ ಮ್ಯಾಚ್ನ ಎಂಜಾಯ್ ಮಾಡ್ತಾ ಇದ್ರು. ಆದರೆ ಈಗ ಮೈದಾನದಲ್ಲಿ ಬ್ಯಾಟಿಂಗ್ ಮತ್ತು ಫೀಲ್ಡಿಂಗ್ ವೇಳೆ ಕಂಪ್ಲೀಟ್ ಸೈಲೆಂಟ್ ಆಗಿರ್ತಾರೆ. ಬೌಲರ್ಸ್ ಫೇಲ್ಯೂರ್ ಆಗ್ತಾ ಇದ್ರು ಕೂಡ ಕರೆದು ಸಜೆಷನ್ ಕೊಡಕ್ಕೆ ಹೋಗೋದಿಲ್ಲ. ಆಲ್ರೆಡಿ ಸೋಲೊಪ್ಪಿಕೊಂಡವರಂತೆ ಪಂದ್ಯವನ್ನ ಬಿಟ್ಟು ಕೊಡ್ತಿದ್ದಾರೆ ಈಸಿಯಾಗಿ. ಗೋಯಂಕ ಪ್ರೆಷರ್ನಿಂದಲೇ ಫಾರ್ಮ್ ಕಳ್ಕೊಂಡ್ರ ಪಂತ್. ಅಷ್ಟಕ್ಕೂ ಪಂತ್ ಏನು ನಿನ್ನೆ ಮೊನ್ನೆ ಆಟಗಾರ ಅಲ್ಲ. ಹಲವು ವರ್ಷಗಳಿಂದ IPL ಹಾಗೆ ಟೀಮ್ ಇಂಡಿಯಾದಲ್ಲಿ ಆಡಿ ಸೈ ಎನಿಸಿಕೊಂಡಿರುವಂಥ ಪ್ಲೇಯರ್. 2023ರಲ್ಲಿ ಆಕ್ಸಿಡೆಂಟ್ನಿಂದಾಗಿ IPL ಅನ್ನ ಮಿಸ್ ಮಾಡಿಕೊಂಡ್ರು ಕೂಡ 2024ರಲ್ಲಿ ಗ್ರೇಟ್ ಕಂಬ್ಯಾಕ್ ಮಾಡಿದ್ರು. 13 ಪಂದ್ಯಗಳಿಂದ 446 ರನ್ಗಳನ್ನ ಕಲೆ ಹಾಕಿದ್ರು. ಅದಾದ್ಮೇಲೆ ಟೀಮ್ ಇಂಡಿಯಾ ಪರ ಹಲವು ಪಂದ್ಯಗಳಲ್ಲೂ ಕೂಡ ಕಣಕ್ಕಿಳಿದು ಬ್ಯಾಟ್ ಬೇಯಿಸಿದ್ರು. ಆದರೆ ಯಾವಾಗ 2025ರ IPLನಲ್ಲಿ ಲಕ್ನೋ ಪರ ಕಣಕ್ಕಿಳಿದ್ರೋ ಫಸ್ಟ್ ಮ್ಯಾಚಲ್ಲಿ ಡಕೌಟ್. ಅಲ್ಲಿಂದ ಇಲ್ಲಿವರೆಗೆ ಕಂಬ್ಯಾಕ್ ಮಾಡೋಕ್ಕಾಗೇ ಇಲ್ಲ. ಬಟ್ ಇಲ್ಲಿ ಪಂತ್ ಫೇಲ್ಯೂರ್ ಲಕ್ನೋ ತಂಡದ ಮಾಲೀಕ ಸಂಜೀವ್ ಗೋಯಾಂಕರೇ ಕಾರಣ ಅನ್ನುವಂಥ ಗಂಭೀರ ಆರೋಪ ಕೂಡ ಇದೆ. ಈವನ್ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ಎಲ್ಲ ಪಂದ್ಯಗಳಲ್ಲೂ ಕೂಡ IPLನಲ್ಲಿ ಕ್ಯಾಮ್ರಾಮನ್ಗಳು ಚಂದದ ಹುಡುಗಿರ ಮೇಲೆ ಫೋಕಸ್ ಮಾಡ್ತಾ ಇದ್ರೆ ಲಕ್ನೋ ಮ್ಯಾಚ್ ಬಂದಾಗ ಮಾತ್ರ ಗೋಯಾಂಕ ಮೇಲೆ ಕ್ಯಾಮ್ರಾ ಇರುತ್ತೆ ಅಂತ ಪೋಸ್ಟ್ಗಳನ್ನು ಹಾಕ್ತಾರೆ. ಅಷ್ಟಕ್ಕೂ ಇದು ನಿಜನೇ ಆಗಿರುತ್ತೆ. ಯಾಕಂದರೆ ಗೋಯಾಂಕ ಎಕ್ಸ್ಪ್ರೆಷನ್ ಹಾಗೇ ಇರುತ್ತೆ. ಆಟಗಾರರು ಔಟ್ ಆದಾಗ, ಇಲ್ಲ ಕ್ಯಾಚ್ ಮಿಸ್ ಮಾಡಿದಾಗ, ಅಥವಾ ಬೌಲರ್ಸ್ 6-4 ಹೊಡೆಸ್ಕೊಂಡಾಗ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡ್ತಾನೆ ಇರ್ತಾರೆ. ಮ್ಯಾಚ್ ಮುಗಿದ ಮೇಲೂ ಕೂಡ ಮೈದಾನದಲ್ಲೇ ಕ್ಲಾಸ್ ತಗೊಳ್ತಾರೆ. ಸೊ ಇದು ಆಟಗಾರರಿಗೆ ಪ್ರೆಷರ್ ತಂದೇ ತರ್ತಿದೆ. ಇದು ಆಟದ ಮೇಲೂ ಕೂಡ ಎಫೆಕ್ಟ್ ಅನ್ನ ಬೀರ್ತಾ ಇದೆ. ಲಕ್ನೋದಲ್ಲಿ ಫ್ಲಾಪ್ ಆಗಿದ್ದ ರಾಹುಲ್ ಡೆಲ್ಲಿ ತಂಡದಲ್ಲಿ ಮಿಂಚಿಂಗ್. ಕಳೆದ ವರ್ಷ ಇದೇ ಲಕ್ನೋ ತಂಡದ ಕ್ಯಾಪ್ಟನ್ ಆಗಿದ್ದಂಥ KL ರಾಹುಲ್ ಕೂಡ ಮೈದಾನದಲ್ಲಿ ಅವಮಾನಕ್ಕೊಳಗಾಗಿದ್ರು. ಆ ಬಳಿಕ ಸ್ವಾಭಿಮಾನ ಮುಖ್ಯ, ಎಲ್ಲಿ ಗೌರವ ಸಿಗುತ್ತೋ ಅಲ್ಲಿ ಆಡ್ತೇನೆ ಅಂತ ಲಕ್ನೋವನ್ನ ತೊರೆದು ಡೆಲ್ಲಿ ಸೇರಿದ್ರು. ಆದರೆ ಡೆಲ್ಲಿ ಕ್ಯಾಪ್ಟನ್ ಆಗಿದ್ದಂಥ ಪಂತ್ 27 ಕೋಟಿ ರೂಪಾಯಿಗೆ ಅದೇ ಲಕ್ನೋ ತಂಡವನ್ನ ಸೇರ್ಕೊಂಡಿದ್ರು. ವಿಪರ್ಯಾಸ ಏನಂದ್ರೆ ಲಕ್ನೋ ಬಿಟ್ಟಂತ ರಾಹುಲ್ ಈ ವರ್ಷ ಅದ್ಭುತ ಇನ್ನಿಂಗ್ಸ್ ಅನ್ನು ಆಡ್ತಿದ್ದಾರೆ. DC ಪರ ಹೈಯೆಸ್ಟ್ ಸ್ಕೋರರ್ ಆಗಿದ್ದಾರೆ. ಇತ್ತ ಲಕ್ನೋ ಪರ ಆಡ್ತಿರುವಂತ ಪಂತ್ ಕಂಪ್ಲೀಟ್ ಆಗಿ ಫ್ಲಾಪ್ ಆಗಿದ್ದಾರೆ.
ಇದಕ್ಕೆ ಮುಖ್ಯ ಕಾರಣವೇ ಓನರ್ ಸಂಜೀವ್ ಗೋಯಾಂಕ್ ಅನ್ನೋದನ್ನ ಇಲ್ಲಿ ಬಿಡಿಸಿ ಹೇಳಬೇಕಿಲ್ಲ. ಇಲ್ಲಿ ಇನ್ನೊಂದು ವಿಚಾರವನ್ನ ಹೇಳಲೇಬೇಕು. ಕೆಲವ್ರಿಗೆ ಅನಿಸ್ಬೋದು, ಮಾಲೀಕರಾದವರು ಕೋಟಿ ಕೋಟಿ ಹಣವನ್ನ ಸುರಿದಿರ್ತಾರೆ, ಅಷ್ಟೊಂದು ಹಣ ಪಡೆದು ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಕೇಳ್ತಾರಲ್ವಾ ಅಂತ. ಕೇಳಿ ಇಲ್ಲಿ ಯಾರು ಕೂಡ ಬೇಡ ಅಂತಾನೆ ಇಲ್ಲ. ಅದೆಲ್ಲ 4 ಗೋಡೆಗಳ ಮಧ್ಯೆ ಇರಬೇಕು. ನೆಕ್ಸ್ಟ್ ಮ್ಯಾಚ್ ಗೆಲ್ಲೋದು ಹೇಗೆ ಅಂತ ಡ್ರೆಸ್ಸಿಂಗ್ ರೂಮ್ನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಟು ಹಣ ಕೊಟ್ಟಿದ್ದೇವೆ ಹೇಳ್ದಂಗೆ ಕೇಳಬೇಕು ಅಂತ ಡಾಮಿನೇಟ್ ಅನ್ನ ಮಾಡಲೇಬಾರದು. ಯಾಕಂದ್ರೆ ಅವ್ರು ಯಾರು ಕೂಡ ಗಲ್ಲಿ ಪ್ಲೇಯರ್ಸ್ ಅಲ್ವೇ ಅಲ್ಲ, ಅಂತಾರಾಷ್ಟ್ರೀಯ ಮ್ಯಾಚ್ಗಳನ್ನ ಆಡಿ ಸೈ ಎನ್ಸ್ಕೊಂಡವರು. ಸೊ ಕೂಲ್ ಅಂಡ್ ಕಾಮ್ ಆಗಿ ಅವರನ್ನೆಲ್ಲ ಡೀಲ್ ಮಾಡಬೇಕಾಗುತ್ತೆ, ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಇನ್ನಾದ್ರೂ ಕೂಡ ಆಟಗಾರರನ್ನ ಫ್ರೀ ಆಗಿ ಬಿಡಬೇಕಿದೆ. ಕಂಟ್ರೋಲ್ನಲ್ಲಿ ಇಟ್ಟಷ್ಟು ಕೂಡ ಹೀಗೆ ಆಗೋದು. ಆವತ್ತು ರಾಹುಲ್ನ ಅವಮಾನಿಸಿದಂಥ ಗೋಯಾಂಕಾಗೆ ಈಗ ಆಗ್ತಿರೋದು ಕೂಡ ಅದೇ. ಸೊ ನಿಮ್ಮ ಪ್ರಕಾರ ರಿಷಬ್ ಪಂತ್ ಫೇಲ್ಯೂರ್ಗೆ ಕಾರಣ ಏನಿರಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.